ನಮಸ್ಕಾರ ವೀಕ್ಷಕರೇ, ಜಸ್ಟ್ ಇನ್ ಟೈಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸು ಕನ್ನಡದಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿರೋ ಯೂಟ್ಯೂಬರು. ದೇಶ ವಿದೇಶವನ್ನು ಸುತ್ತಿ ಅದರ ಅನುಭವವನ್ನು ಸೊಗಸಾಗಿ ತಿಳಿಸುವಂತಹ ಬ್ಲಾಗರ್. ಇವ್ರ ಬಗ್ಗೆ ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಡಾಕ್ಟರ್ ಬ್ರೋ ನೆಕ್ಸ್ಟ್ ವಿಡಿಯೋ ಯಾವಾಗ ಹಾಕ್ತಾರಪ್ಪ ಅಂತ ಜನ ಕಾಯ್ಕೊಂಡು ಕೂತಿರ್ತಾರೆ. Who are you? Yeah, I'm Sheikh, Dubai Sheikh. Alhamdulillah. Can you just speak your language? Yeah, I am brother Muhammad Saleh Ali Trawhi al Dubai. Wallah Habibi, come to Dubai. This camera, this is for Dubai wife. ಯೂಟ್ಯೂಬ್ನಲ್ಲಿ 2.5 ಮಿಲಿಯನ್ ಫಾಲೋವರ್ಸ್ ಹೊಂದೋದು ಅಂದರೆ ಅದು ಸಾಧಾರಣ ಮಾತಲ್ಲ. ಡಾಕ್ಟರ್ ಬ್ರೋ ಅದಕ್ಕೆ ಪಟ್ಟಂತಹ ಶ್ರಮ ಕೂಡ ಅಷ್ಟೇ ಇದೆ. ಆದರೆ ಈಗಿರೋ ಪ್ರಶ್ನೆ ಏನಂದರೆ, ಇಷ್ಟೆಲ್ಲ ಫಾಲೋವರ್ಸ್ ಹೊಂದಿರೋ ಡಾಕ್ಟರ್ ಬ್ರೋ ಇನ್ನು ಮುಂದೆ ವೀಡಿಯೋಗಳನ್ನು ಹಾಕೋದಿಲ್ವಾ? ಯೂಟ್ಯೂಬ್ ವೀಡಿಯೋ ಮಾಡೋದನ್ನು ಅವರು ನಿಲ್ಲಿಸ್ಬಿಡ್ತಾರಾ? ಇತ್ತೀಚೆಗೆ ಡಾಕ್ಟರ್ ಬ್ರೋ ಅವರ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ತುಂಬ ಕಡಿಮೆ ಆಗಿತ್ತು. ತಿಂಗಳಿಗೆ ಒಂದು ವಿಡಿಯೋವನ್ನು ಹಾಕೋದೇ ಹೆಚ್ಚಾಗ್ಬಿಟ್ಟಿತ್ತು. ಯಾಕಾಗಿ, ಏನು ಮಾಡ್ತಿದ್ದಾರೆ ಹಾಗಾದರೆ ಡಾಕ್ಟರ್ ಬ್ರೋ? ಹೀಗೆ 10,000 ಪ್ರಶ್ನೆಗಳು ಹುಟ್ಕೊಂಡಿದ್ವು. ಈಗ ಅದಕ್ಕೆ ಉತ್ತರ ಕೂಡ ಸಿಕ್ಕಿದೆ. ಡಾಕ್ಟರ್ ಬ್ರೋ ಯಶಸ್ಸಿನ ನಂತರ ಸುಮ್ಮನೆ ಕೂತ್ಕೊಂಡಿಲ್ಲ. ಅವರು ಮತ್ತೊಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದೇ ಈ ಗೋ ಪ್ರವಾಸ. ಡಾಕ್ಟರ್ ಬ್ರೋ ಒಂದು ಹೊಸ ಆಫೀಸನ್ನು ಓಪನ್ ಮಾಡಿದ್ದಾರೆ. ಅದೇ ಈ ಗೋ ಪ್ರವಾಸ. ಸ್ವತಂತ್ರ ದಿನಾಚರಣೆಯ ದಿನ ಬೆಂಗಳೂರಿನ ವಿಜಯನಗರದಲ್ಲಿ ಗಗನ್ ಈ ಆಫೀಸನ್ನು ಉದ್ಘಾಟನೆ ಮಾಡಿದ್ದಾರೆ. ತಾವು ಪ್ರಪಂಚ ಸುತ್ತದ ಹಾಗೆ ಇನ್ನೊಂದಷ್ಟು ಜನ ಇಷ್ಟ ಇದ್ದವರನ್ನು ಕೂಡ ತಮ್ಮ ಜೊತೆ ಪ್ರಪಂಚ ಸುತ್ತಿಸೋದು ಡಾಕ್ಟರ್ ಬ್ರೋ ಅವರ ಉದ್ದೇಶ. ಈಗಾಗಲೇ ಡಾಕ್ಟರ್ ಬ್ರೋ ಹೊಸ ಕಚೇರಿಯನ್ನು ತೆರೆದಿದ್ದು ಆಫೀಸ್ ಮುಂದೆ ರಾಷ್ಟ್ರಧ್ವಜ ಹಿಡಿದು ಫೋಟೋ ಕ್ಲಿಕ್ಕಿಸ್ಕೊಂಡಿದ್ದಾರೆ. ಅದನ್ನು ತಮ್ಮ ಇನ್ಸ್ಟಾ ಅಕೌಂಟ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಸದ್ಯ ಇದಕ್ಕೆ ಸಾಕಷ್ಟು ಕಮೆಂಟ್ಸ್ ಕೂಡ ಬರ್ತಿದೆ. ಚೆನ್ನಾಗಿ ಬೆಳೆಯಿರಿ, ಬೆಳೆದ ಮೇಲೆ ಕನ್ನಡ ಮರಿಬೇಡಿ, ಒಳ್ಳೆಯದಾಗಲಿ, ಪ್ರವಾಸ ಹೋದ ಜಾಗದಲ್ಲಿ ಕರ್ನಾಟಕದ ಗುರುತು ಮಾಡಿದರೆ ಚೆನ್ನಾಗಿರುತ್ತೆ, ನಿಮ್ಮ ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ಶುಭ ಹಾರೈಸ್ತಿದ್ದಾರೆ. ನಮ್ಮ ಕನ್ನಡಿಗನ ಗೋ ಪ್ರವಾಸ ಆಫೀಸ್ಗೆ ಆಲ್ ದಿ ಬೆಸ್ಟ್. ಕನ್ನಡಿಗರ ಬೆಂಬಲ ನಿಮಗೆ ಇದ್ದೇ ಇರುತ್ತದೆ. ನಿಮಗೂ ಕೂಡ ಡಾಕ್ಟರ್ ಬ್ರೋ ಅವ್ರ ಜೊತೆ ದೇಶ ಸುತ್ತಾಡಬೇಕು ಅಂತಿದ್ರೆ ಗೋ ಪ್ರವಾಸಕ್ಕೆ ಒಮ್ಮೆ ಭೇಟಿ ನೀಡಬಹುದು. ಹಾಗೆ ಡಾಕ್ಟರ್ ಬ್ರೋ ಅವರ ಯೂಟ್ಯೂಬ್ ಚಾನಲ್ ಖಂಡಿತ ನಿಲ್ಲೋದಿಲ್ಲ. ಅವರ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಜಸ್ಟ್ ಇನ್ ಟೈಮ್ನಲ್ಲಿ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ರಾಜ ಅಂತ ನಾವೆಲ್ಲ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ವಿ. ಆದ್ರೆ ಕೊನೆಗೂ ಸಿಂಹ ಅದ್ರ ಬುದ್ಧಿ ತೋರ್ಸೇ ಬಿಡ್ತು. ಆದ್ರೆ ಇನ್ಮೇಲಿಂದ ಅಫಿಷಿಯಲ್ ಆಗಿ ಚಿರತೆನ ನಾವು ಕಾಡಿನ ರಾಜ ಮಾಡೋಣ. ಚಿರತೆ, ನೀನೇ ಕಾಡಿನ ರಾಜ. ಇನ್ಮೇಲೆ ಕಾಡಿಗೆ ನೀನೇ ಅಧಿಪತಿ, ಎಲ್ಲ ಪ್ರಾಣಿಗಳಿಗೂ ನೀನೇ ರಾಜ. ನೀನೇ ಇನ್ಮೇಲಿಂದ ಕಾಡನ್ನ ಆಳ್ಬೇಕು. ನೋಡಿ, ಪಟ್ಟಾಭಿಷೇಕ ಆದ್ಮೇಲೆ ಏನ್ ಗತ್ತು, ಏನ್ ಗಾಂಭೀರ್ಯ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್.